ಈ ನಡುವೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಒಂದು ಮಾಹಿತಿ ಬರ್ತಾ ಇದೆ. ಪೊಲೀಸರು ಕಡಿಮೆ ಸಂಖ್ಯೆಯಲ್ಲಿದ್ದರೂ ಕೂಡ ಅವರ ಮುಂಜಾಗ್ರತಾ ಕ್ರಮದಿಂದ ಭಾರೀ ಅನಾಹುತ ತಪ್ಪಿದೆ. ಈ ಕಲ್ಲು ತೂರಾಟ ಘಟನೆ ನಡೀತಲ್ಲ, ಇದರಲ್ಲಿ ಪೊಲೀಸರ ಮುಂಜಾಗ್ರತಾ ಕ್ರಮದಿಂದ ಅನಾಹುತ ತಪ್ಪಿರ್ತಕ್ಕಂಥದ್ದು. ಯಾಕೆಂದ್ರೆ ಅವ್ರು ಏನು ಮಾಡ್ತಾರೆ, ಇಮಿಡಿಯೇಟ್ ಆಗಿ ಅಶ್ರುವಾಯು ಸಿಡಿಸಿ ಪರಿಸ್ಥಿತಿಯನ್ನು ಹತೋಟಿಗೆ ತಗೊಂಡ್ಬಿಡ್ತಾರೆ. ಅಶ್ರುವಾಯು ಸಿಡಿಸ್ತಾ ಇದ್ದಂತೆ ಚಲ್ಲಾಪಿಲಿ ಆಗ್ಬಿಡುತ್ತೆ ಉದ್ರಿಕ್ತರ ಗುಂಪು. ಇಲ್ಲ ಅಂದಿದ್ರೆ ಇನ್ನಷ್ಟು ಕಲ್ಲು ಹೊಡಿತಾ ಇದ್ರು. ಗಲಾಟೆ ನಡೆದ ಸಂದರ್ಭದಲ್ಲಿ ಸ್ಟೇಷನಲ್ಲಿ ಇದ್ದು ಕೇವಲ 15ರಿಂದ 20 ಜನ ಪೊಲೀಸರು ಮಾತ್ರ. ಅವ್ರು ಬಂದಿದ್ದು 2000 ಜನ. ಅವ್ರನ್ನ ನಿಯಂತ್ರಣ ಮಾಡೋದೇ ಕಷ್ಟ ಆಗಿತ್ತು. ಕೆಲವರು ಪೊಲೀಸರಿಗೂ ಗಾಯ ಆಗಿತ್ತು. ಆದರೂ ಧೈರ್ಯದಿಂದ ಅವ್ರು ಏನು ಮಾಡಿದ್ದಾರೆ, ಪೊಲೀಸರು ಅಶ್ರುವಾಯು ಸಿಡಿಸ್ತಾರೆ. ಅಶ್ರುವಾಯು ಸಿಡಿಸಿದಾಗ ಅದೆಲ್ಲ ಕಣ್ಣೆಲ್ಲ ಉರಿ ಶುರು ಆಗುತ್ತೆ, ಒಂಥರ ಉಸಿರಾಡಕ್ಕಾಗಲ್ಲ, ಬ್ರೀತಿಂಗ್ ಪ್ರಾಬ್ಲಮ್ ಆಗುತ್ತೆ. ಅವಾಗ ಏನು ಮಾಡ್ತಾರೆ, ಅವರೆಲ್ಲ ಚಲ್ಲಾಪಿಲ್ಲಿಯಾಗಿ ಅಲ್ಲಿಂದ ಹೊರಟೋಗ್ತಾರೆ. ನೋಡಿ, ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಆ ಮಾಬ್ ಸೇರಿರೋದು, ಇವರು ಫೈರ್ ಮಾಡಿರೋದು. ಫೈರ್ ಅಂದರೆ ಬುಲೆಟ್ ಫೈರ್ ಮಾಡಿರೋದಲ್ಲ, ಅದು ಅಶ್ರುವಾಯು ಸಿಡಿಸಿರೋದು. ಇದೆಲ್ಲ ಮಾಡಿದ ಮೇಲೆ ಆ ಗುಂಪು, ಉದ್ರಿಕ್ತರ ಗುಂಪು ಅಲ್ಲಿಂದ ಚದುರಿರತಕ್ಕಂಥದ್ದು. ಪೊಲೀಸರಿಂದ ಎಲ್ಲೂ ಕೂಡ ನನ್ನ ಪ್ರಕಾರ ಕರ್ತವ್ಯ ಲೋಪ ಆದದ್ದು ಕಂಡು ಬರ್ತಾ ಇಲ್ಲ. ಆದರೆ ಬಲಿಯಾಗಿದ್ದು ಮಾತ್ರ ಪೊಲೀಸರು. ಪೊಲೀಸರಿಂದ ಕರ್ತವ್ಯ ಲೋಪ ಆಗಿದ್ದು ಕಂಡು ಬರ್ತಾ ಇಲ್ಲ ಈ ಘಟನೆಯಲ್ಲಿ. ಅದು DYSP ಪ್ರಶಾಂತ್ ಅವರಾಗ್ಬೋದು, CPI ಆಗ್ಬೋದು, ಸಿಬ್ಬಂದಿಗಳಾಗ್ಬೋದು, ಅಂದರೆ ಕಾನ್ಸ್ಟೇಬಲ್ಗಳಾಗ್ಬೋದು. ಅವರ ಲಿಮಿಟ್ಸ್ನಲ್ಲಿ ಏನು ಮಾಡ್ಬೋದು ಮಾಡಿದ್ದಾರೆ.